ನಿನಿಗೋಸ್ಕರ ಕಾಯೋದ್ ಮಾತ್ರ ಅಲ್ಲ, ನಿನ್ ಜಪ ಮಾಡಿದ್ರು ತಪ್ಪಿಲ್ಲ. ಈ ಮನೆಯವ್ರಿಗೆ ಏನಾದ್ರೂ ಬೇಕು ಅಂದ್ರೆ ಎಲ್ಲ ನಿಂದಾದ್ಮೇಲೆ. ದೇವಸ್ಥಾನದಲ್ಲಿ ದೇವ್ರು ಹೇಗೋ, ಮನೆಯಲ್ಲಿ ಈ ವೈದೇಹಿ ಕೂಡ ಹಾಗೆ. ಅಷ್ಟೇ ಅಲ್ವಾ ಅತ್ತೆ? ಅಷ್ಟೇ, ಕರೆಕ್ಟಾಗಿ ಹೇಳ್ದೆ. ಇನ್ಮೇಲಿಂದ ನನ್ನ ಸೊಸೆ ಎಲ್ಲದರಲ್ಲೂ ಸ್ಪೆಷಲ್ಲೇ. ಏನತ್ತೆ ಸ್ಪೆಷಲ್ಲು? ಎಲ್ರೂ ಸೇರಿ ನನ್ನ ದೂರ ಮಾಡ್ತಿದ್ದೀರಾ? ಆ ಥರ ಏನು ಇಲ್ಲ ವೈದೇಹಿ, ನಿನ್ ಮೇಲಿರೋ ಪ್ರೀತಿಗೆ ಹೀಗ್ ಮಾಡ್ತಾ ಇದೀವಿ. ನೀನೇನ್ ಸಾಮಾನ್ಯದವಳ ಹೇಳು? ವಂಶ ಕಂಟಿದ ಶಾಪನ್ನ ಹೋಗ್ಸಿದ್ಯಾ, ವಾರಸ್ದಾರನ್ ಕೊಡ್ತಿದ್ಯಾ. ನಿನ್ನಂತ ಸೊಸೆ ಯಾರಿಗಾದ್ರೂ ಸಿಗ್ಬೇಕು ಅಂದ್ರೆ ಎಷ್ಟು ಅದೃಷ್ಟ ಮಾಡಿರ್ಬೇಕು ಗೊತ್ತಾ? ಎಷ್ಟು ಓವರ್ ಆಕ್ಟಿಂಗ್ ಮಾಡ್ತೀಯ ಊರ್ಮಿಳಾ. ಒಂದ್ ವೇಳೆ ಚಂಚಲ ಸಿಗಾಕೊಂಡು ನಿನ್ ಹೆಸರು ಹೇಳಿದ್ರು ಯಾರು ನಂಬಲ್ಲ, ಅಷ್ಟು ಚೆನ್ನಾಗಿ ಫೂಲ್ ಮಾಡ್ತಾ ಇದ್ಯಾ. ಅಲ್ಲ, ಇಂದು ಎಲ್ರೂ ಸೇರಿ ವೈದೇಹಿನ ದೇವತೆ ಮಾಡಿಬಿಟ್ಟು ನನ್ನಿಂದ ದೂರ ಮಾಡ್ತಾ ಇದ್ದೀರಾ. ನಮ್ಮೆಲ್ರಿಗಿಂತ ಮೊದಲು ನಿನಗೆ ದೇವತೆ ದೇವಾಂಶ್. ಈ ದೇವತೆ ಹಿಂದೆ ಬಿದ್ದಿದ್ದು ನೀನೇ ತಾನೆ? ಹೌದು, ದೇವತೆನೆ. ಅದಕ್ಕೆ ದೇವ್ರಿರೋ ಜಾಗಕ್ಕೆ ಇವಳನ್ನ ನಾನು ಕಳಿಸ್ತಾ ಇದ್ದೀನಿ. ಇದಂತೂ ನಿಜಾನೇ. ಇಂದು ನಿಮ್ಗೆ ಇವಾಗ ದೇವತೆಯಾಗಿ ಕಾಣಿಸ್ತಿದ್ದಾಳೆ, ಆದ್ರೆ ನನ್ನ ದೃಷ್ಟಿಲಿ ಯಾವಾಗ್ಲೂ ದೇವತೆನೆ. ಸುಮ್ಮನೆ ಇರು ಬಾವ, ನೀನು ಕೂಡ ಎಲ್ರ ಜೊತೆ ಸೇರಿ ಹಾಗೆ ಆಡ್ತಾ ಇದ್ಯಾ. ಅತ್ತೆ, ಊಟ ಮಾಡೋಣ ಬನ್ನಿ, ಬಡಿಸ್ತೀನಿ. ನೀನ್ ಬಡ್ಸೋದಾ? ಈ ಮನೆಗ್ ಲಕ್ಷ್ಮಿ ಆದ ನಿನಗ್ ಮೊದ್ಲು ನೈವೇದ್ಯ ಇಡ್ಬೇಕು. ಅತ್ತೆ, ಏನಿದು ಮತ್ತೆ ದೇವತೆ ಅದು ಇದು ಅಂತ? ಮಾವ, ನೀವಾದ್ರೂ ಹೇಳಿ. ಮಾಡ್ತಿರೋದು ಒಳ್ಳೆ ಕೆಲಸ ಆಗಿರುವಾಗ ಯಾಕೆ ಬೇಡ ಅನ್ಬೇಕಮ್ಮ? ಇವತ್ತಿಂದ ಮನೆಯಲ್ಲಿ ನಿನ್ನೆಲ್ರೂ ಹಾಗೆ ನೋಡ್ತಾರೆ. ಮನೆ ಹಿರಿಯನಾಗಿ ನಾನ್ ತಗೊಂಡಿರೋ ನಿರ್ಧಾರ ಇದು. ನಿನ್ನ ದೂರ ಮಾಡೋಕೆ ಸಾಧ್ಯನೇ ಇಲ್ಲ. ಹುಷಾರಾಗಿ ನೋಡ್ಕೋಬೇಕು. ನಿಮ್ ಮಾವ ಹೇಳಿದ್ ಕೇಳಿಸ್ಕೊಂಡ್ಯಲ್ಲ, ಇನ್ಮೇಲೆ ನಾವ್ ಏನೇ ಹೇಳಿದ್ರು ಆಗಲ್ಲ ಅನ್ಬಾರ್ದು. ನೀನೆಷ್ಟು ತಡ ಮಾಡ್ತೀಯೋ ಈ ತರ ಅನುಮಾನಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ತಿನ್ನು. ಬಿಡೋ ಹಾಗೆ ಕಾಣಿಸ್ತಾ ಇಲ್ಲ. ಇವ್ರ ಎದುರುಗಡೆ ತಿನ್ಬಿಟ್ಟು ಆಚೆ ಹೋಗಿ ಅದನ್ನ ಉಗಿದ್ರಾಯ್ತು, ಆಗ ನನ್ಗೇನು ಆಗೋದಿಲ್ಲ. ಏನ್ ಹೇಳು, ವಿಷ ಇದೆ ಅಂತ ಗೊತ್ತಿದ್ರು ತಿಂತಾ ಇದ್ದಾಳಲ್ಲ. ಅವಳ ಮನ್ಸಲ್ಲಿರೋ ವಿಷಕ್ಕೆ ಹೋಲಿಸಿದ್ರೆ ಈ ವಿಷ ಏನೂ ಅಲ್ಲ ಬಿಡು. ಇವಳು ಪ್ರಾಣ ತೆಕ್ಕೊಳ್ಳೋಷ್ಟು ಹುಚ್ಚಿ ಏನಲ್ಲ. ಏನಾದರೂ ಪ್ಲಾನ್ ಮಾಡಿರ್ತಾಳೆ. ಯಾವುದಕ್ಕೂ ನೀನು ಹಾಸ್ಪಿಟಲ್ ಕರ್ಕೊಂಡು ಹೋಗೋಕ್ಕೆ ರೆಡಿ ಆಗಿರು. ನಿಂತ್ಕೋ. ನಾನೀಗ ಆಚೆ ಹೋಗಿ ಇದನ್ನ ಉಗಿಯೋಣ ಅನ್ಕೊಂಡಿದ್ರೆ ಇವ್ರು ನೋಡಿದ್ರೆ ಮಾತಾಡ್ಸ್ಕೊಂಡ್ ನಿಂತಿದಾರಲ್ಲ. ನನ್ ಸಾಯೋವರೆಗೂ ಇವ್ರು ಬಿಡಲ್ಲ ಅನ್ಸುತ್ತೆ. ಏನಮ್ಮ? ನನ್ ಮೊಮ್ಮಗಳು ಹೊಟ್ಟೆಲಿರೋ ಮಗು ಚೆನ್ನಾಗಿರ್ಬೇಕು ಅಂತ ನೀನು ಮನಸಾರೆ ಆಶೀರ್ವಾದ ಮಾಡು. ತಾಯಿ ಮಗು ಚೆನ್ನಾಗಿರ್ಬೇಕಮ್ಮ. ಅಯ್ಯಯ್ಯೋ,
ನಾನ್ ಹಾಕಿದ ವಿಷ ನಾನೇ ತಿನ್ಬೇಕಾಯ್ತಲ್ಲ. ಅಯ್ಯೋ ದೇವ್ರೇ, ಏನ್ ಮಾಡ್ಲಪ್ಪ ದೇವ್ರೆ, ಏನ್ ಮಾಡಿದ್ರು ಆಚೆ ಬರ್ತಿಲ್ವಲ್ಲ. ಹಾ, ಈ ಸೋಪ್ ನೀರ್ ಕುಡಿದ್ರೆ ಹೊಟ್ಟೆಲಿರೋದೆಲ್ಲ ಆಚೆ ಬರುತ್ತೆ. ಕೂತ್ಕೊಳ್ಳಮ್ಮ. ಎಲ್ರೂ ಕೂತ್ಕೊಳ್ಳಿ ಅತ್ತೆ. ಇವತ್ತು ನಿಮ್ಮೆಲ್ರಿಗೂ ನನ್ ಕೈಯಾರೆ ಬಡಿಸ್ಬೇಕು ಅನಿಸ್ತಿದೆ. ಅಂಥ ಆಸೆ ಏನಾದ್ರೂ ಇದ್ರೆ ಮಗು ಹುಟ್ಟೋವರೆಗೂ ಮರೆತು ಬಿಡು. ಅಲ್ಲಿವರೆಗೂ ಪೂಜೆಗೆ ಹೂ ಬಿಡಿಸಕ್ಕೂ ನಿನ್ನ ಬಿಡಲ್ಲ. ಹೌದು, ಆ ಹೆಂಗ್ಸೆಲ್ಲೋದ್ಲು? ಆಚೆ ಇರ್ಬೇಕು ಅತ್ತೆ. ಅವಳ ಆಶೀರ್ವಾದ ಜೊತೆಗೆ ಅವಳು ಕೈಯಾರೆ ಊಟ ಬಡಿಸಿದ್ರೆ ಇನ್ನೂ ಒಳ್ಳೇದಾಗತ್ತೆ. ರಂಗ, ಆ ಅಜ್ಜಿನ್ ಕರ್ಕೊಂಡ್ ಬಾ. ಸರಿ ಅಮ್ಮವ್ರೆ. ಬದುಕಿದ್ರಳೋ ಸತ್ತಿದ್ರಳೋ, ಅವಳಿಗೆ ಏನಾಗಿದೆಯೋ ಏನೋ. ಏನಾದ್ರೂ ಆಗ್ಲಿ ಅವಳ ಪ್ಲಾನ್ ಅವಳಿಗೆ ಇರುತ್ತೆ. ನೀನೇನು ಮಾತಾಡ್ಬೇಡ.